ಕೊಮಿನಿಯನ್ನು ಅವರು ಗುರುಗಳು ಅಂತೇಳಿ ಒಪ್ಕೊಂಡಿದ್ದಾರೆ. ಅವರು ತೀರ್ಕೊಂಡಾಗ ಸ್ವಾಭಾವಿಕವಾಗಿ ಅವರಿಗೆ ನೋವಾಗಿರ್ಬೋದು, ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ನಿನ್ನೆ ನಡೆದಂಥ ಪ್ರತಿಭಟನೆಯನ್ನು ವಿರುದ್ಧವಾಗಿ ನಾವು ಈಗಾಗಲೇ ಕೇಸನ್ನು ರಿಜಿಸ್ಟರ್ ಮಾಡಿದ್ದೀವಿ. Police in Bengaluru have registered cases against people who took out a protest march over the killing of Iran's supreme leader Ayatollah Ali Khamenei. The action followed a gathering of Shia Muslims in Richmond town. They had assembled to mourn his death and condemn the airstrikes that killed him. State Home Minister G. Parmeshwara said the protesters did not have permission to hold a procession. He stated that rules were violated and cases have been filed. He added that court orders do not allow processions in the city. He said any protest, if permitted, must be held only at Freedom Park. He made it clear that authorities would not allow street marches in the coming days. The minister said the government would strictly follow court directions. When asked about a Congress MLA being part of the protest, the minister said the law would be applied strictly. The protests were triggered after Khamenei was killed in airstrikes carried out by Israel and the United States on February 28th. Demonstrations were also reported in cities like Kashmir, Lucknow and Hyderabad. Leader of the opposition, R. Ashoka, had demanded legal action against those who joined the march. The Union Home Ministry has also advised states to remain alert. It has asked them to monitor social media and prevent any violence. ಒಂದು ವರ್ಗದ ಮೈನಾರಿಟಿ ಜನ ಅವರು ಕೊಮಿನಿಯನ್ನು ಅವರು ಗುರುಗಳು ಅಂತೇಳಿ ಒಪ್ಕೊಂಡಿದ್ದಾರೆ. ಅವರು ತೀರ್ಕೊಂಡಾಗ ಸ್ವಾಭಾವಿಕವಾಗಿ ಅವರಿಗೆ ನೋವಾಗಿರ್ಬೋದು, ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಆದರೆ ನಮ್ಮ ದೇಶದ ಕಾನೂನಿನ ಒಳಗಡೆ ಆಗಬೇಕಲ್ಲ ಅದು. ಅದಕ್ಕೆ ಅವರು ಪ್ರೊಸೆಷನ್ ಮಾಡೋದಕ್ಕೆ ಪರ್ಮಿಷನ್ ಕೇಳಿರಲಿಲ್ಲ, ಅವರು ನಾವು ಕೊಟ್ಟಿರಲಿಲ್ಲ. ಆದರೂ ಮಾಡಿದ್ದಾರೆ ಅಂತೇಳಿ ಅವ್ರ ಮೇಲೆ ಈಗಾಗಲೇ ಕೇಸಸ್ಸನ್ನು ರಿಜಿಸ್ಟರ್ ಮಾಡೋದಕ್ಕೆ ಕ್ರಮ ತಗೊಂಡಿದ್ದಾರೆ ಪೊಲೀಸ್ನವರು. ಮುಂದಿನ ದಿನಗಳಲ್ಲಿ ಅವರಿಗೆ ನಾವು ಯಾವುದೇ ರೀತಿಯಲ್ಲಿ ಪ್ರೊಸೆಷನ್ ಮಾಡೋದಕ್ಕೆ ಅದಕ್ಕೆಲ್ಲ ಕೊಡೋದಿಲ್ಲ. ಯಾಕೆಂದರೆ ಈಗಾಗಲೇ ಕೋರ್ಟಲ್ಲೇ ಆದೇಶ ಮಾಡಿದ್ದಾರೆ, ಯಾವುದು ಪ್ರೊಸೆಷನ್ನಿಗೆ ನೀವು ಪರ್ಮಿಷನ್ ಕೊಡಬಾರ್ದು ಅಂತೇಳಿ ಮಾಡಿದ್ದಾರೆ. ಬೇಕಾದರೆ ನೀವು ಅಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ನಾವು ಅದನ್ನು ಭಾಳ ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ದೇವೆ. ನಿನ್ನೆ ನಡೆದಂಥ ಪ್ರತಿಭಟನೆಯನ್ನು ವಿರುದ್ಧವಾಗಿ ನಾವು ಈಗಾಗಲೇ ಕೇಸನ್ನು ರಿಜಿಸ್ಟರ್ ಮಾಡಿದ್ದೀವಿ. ಅಲ್ಲ, ನಾವು ಕೂಡ ಅಲ್ಲಿ ಬೀದಿಗೆ ಬರಲಿಲ್ಲ. ನಮ್ಮ ಪಕ್ಷದವರು ನರೇಗಾ ವಿಚಾರದಲ್ಲಿ ಮಾಡುವಂಥ ಸಂದರ್ಭದಲ್ಲೂ ಅಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಭಾಷಣ ಮಾಡಿ ಅಲ್ಲಿ ಒಂದಷ್ಟು ಜನ ಸ್ಪಿಲ್ ಓವರ್ ಆಗಿದ್ದ, ಅಷ್ಟೇ ಬಿಟ್ಟರೆ ಅದನ್ನು ನಾವು ಬೀದಿಗೆ ತೊಗೊಂಡು ಬರಲಿಲ್ಲ. ಸರ್ಕಾರಕ್ಕೂ ಜವಾಬ್ದಾರಿ ಇದೆ ಅಲ್ವಾ, ಅವರು ಅದನ್ನು ಪಾಲಿಸಬೇಕು. ಆಮೇಲೆ SIR ಮಾಡುವಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರೇ ಬಂದಿದ್ದರು. ಅವರಿಗೂ ಕೂಡ ನಾವು ಇಲ್ಲ ನೀವು ಮಾಡಿಕೊಡೋದು, ಪ್ರೊಸೆಷನ್ ಮಾಡಿಕೊಡೋದು ಅಂತ ಮಾನ್ಯ ರಾಹುಲ್ ಗಾಂಧಿಯವರಿಗೂ ನಾವು ಹೇಳಿ ಆಮೇಲೆ ಅವರು ಕಾರ್ನಲ್ಲಿ ವೆಹಿಕಲಲ್ಲಿ ಹೋಗಿ ಎಲೆಕ್ಷನ್ ಕಮಿಷನ್ಗೆ ರೆಪ್ರೆಸೆಂಟೇಷನ್ ಕೊಟ್ಬಿಟ್ಟು ಹೋದರು. ಇದರಿಂದ ಕಠಿಣವಾಗಿ ನಾವು ಇದನ್ನು ಪಾಲಿಸ್ತೀವಿ. ಕಾಂಗ್ರೆಸ್ ಶಾಸಕರಿಗೆ ಇದರ ಅರಿವಿರಲಿಲ್ವಲ್ಲ ಸರ್, ಅವರೇ ಪಾದಯಾತ್ರೆ ನಾವು ಅದನ್ನು ಭಾಳ ಕಠಿಣವಾಗಿ ಪಾಲಿಸ್ತೀವಿ.